ನೋಡಿ ವಿಶ್ವ ವಸುನಾಮ ಸಂವತ್ಸರ ಈ ವರ್ಷ ಈ ವೃಷಭ ರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಮತ್ತು ಅನಾನುಕೂಲಗಳಿದೆ ನೋಡುವಂಥದ್ದು. ನೋಡಿ ಈ ವರ್ಷ ವೃಷಭ ರಾಶಿಯವರಿಗೆ ಶನಿ ಮತ್ತು ಗುರು ಅನುಗ್ರಹದಿಂದ ನಿಮ್ಮ ಕೆಲಸ ಮತ್ತು ವ್ಯವಹಾರಗಳಲ್ಲಿ ನಿಮಗೆ ಗೌರವ ಸಿಗುತ್ತೆ ಅಂತ ಹೇಳ್ತಾ ಇದೆ. ನೋಡಿ ವೃಷಭ ರಾಶಿಯವರಿಗೆ ತುಂಬ ಒಳ್ಳೆಯ ದಿನ, ಮುಟ್ಟಿದೆಲ್ಲ ಚಿನ್ನ ಅಂತ ಹೇಳ್ತಾರಲ್ವ, ಅದೇ ರೀತಿಯೇ ಅಂದರೆ ಮಾಡುವಂತಹ ಕೆಲಸ ಕಾರ್ಯಕ್ಷೇತ್ರಗಳಲ್ಲಿ ನಿಮಗೆ ಗೌರವ ಹೆಚ್ಚಾಗುವಂಥದ್ದು, ಸನ್ಮಾರ್ಗದಲ್ಲಿ ಕೆಲಸ ಕಾರ್ಯಗಳು ನಡೆಯುವಂಥದ್ದು, ಅಂದರೆ ಯಾವುದೇ ಒಂದು ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ಅಭಿವೃದ್ಧಿಯ ಒಂದು ಪ್ರತೀಕ ಇರುವಂಥದ್ದು ಇರುತ್ತೆ. ಇನ್ನು ಶನಿ ಕರ್ಮಕಾರಕ ಅಂತ ನಾವು ಹೇಳ್ತೀವಿ. ಶನಿಗೆ ಸಾಮಾನ್ಯವಾಗಿ ಕರ್ಮಕಾರಕ ಮತ್ತು ಗುರುವನ್ನು ನಾವು ಧರ್ಮಕಾರಕ ಅಂತ ಹೇಳ್ತೀವಿ. ಇವೆರಡೂ ಕೂಡ ಗ್ರಹಗಳ ಅನುಗ್ರಹದಿಂದ ನೋಡಿ ತುಂಬ ವಿಶೇಷವಾದ ಫಲಗಳನ್ನು ಪಡಿತೀರಾ. ಇನ್ನು ವೃಷಭ ರಾಶಿಯವರಿಗೆ ಯಾವುದೇ ಆತಂಕ ಬೇಡ ಅಂತ ಹೇಳುವಂಥದ್ದು. ಈ ವರ್ಷ ತುಂಬ ನಿಮ್ಮ ವ್ಯಾಪಾರ ಉದ್ಯೋಗ ಸ್ಥಳಗಳಲ್ಲಿ ಅನುಕೂಲ ಆಗುತ್ತೆ. ಯಾಕಂದರೆ ಇಂದಿನ ದಿನಗಳಲ್ಲಿ ಏನಾದರೂ ಕಷ್ಟಗಳು ಅನುಭವಿಸ್ತಾ ಇತ್ತು ಅಥವಾ ನಮ್ಮ ಜಾತಕ ರೀತಿ ಏನಾದರೂ ತೊಂದರೆಗಳು ಅನುಭವಿಸ್ತಾ ಇತ್ತು, ವ್ಯಾಪಾರ ಉದ್ಯೋಗದಲ್ಲಿ ಕುಂಠಿತ ಆಗಿದ್ದು. ಕೆಲವರು ಏನಾಗುತ್ತೆ ಗೊತ್ತಾ, ಚೆನ್ನಾಗಿ ವ್ಯಾಪಾರಗಳು ನಡೀತಾ ಇರುತ್ತೆ ಅಥವಾ ಏನೋ ನಷ್ಟ ಹೊಂದ್ಬಿಟ್ಟಿರ್ತಾರೆ ಅಥವಾ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಪ್ರಾರಂಭ ಮಾಡಬೇಕು ಅಂದ್ಕೊಳ್ತಾ ಇರ್ತಾರೆ, ಆಗ್ತಾ ಇರಲ್ಲ. ಇನ್ನು ಕೆಲವರು ತುಂಬ ಕನಸಾಗಿರುತ್ತೆ, ಮನೆ ಕಟ್ಟಬೇಕು ಅಂದ್ಕೊಳ್ತಾ ಇರ್ತಾರೆ, ಆಗ್ತಾ ಇರಲ್ಲ. ಇವಾಗ ನೋಡಿ ಈ ವರ್ಷ ತುಂಬ ವೃಷಭ ರಾಶಿಯವರಿಗೆ ತುಂಬ ವಿಶೇಷವಾಗಿರುವಂಥದ್ದು. ವೃಷಭ ರಾಶಿಯಲ್ಲಿ ಗುರು ಧನಸ್ಥಾನದಲ್ಲಿ ಇದ್ದು ಕರ್ಮಸ್ಥಾನದಲ್ಲಿ ಶನಿ ಇರೋದ್ರಿಂದ ಹಾಗೂ ಲಾಭಸ್ಥಾನದಲ್ಲಿ ರಾಹು ಇರೋದ್ರಿಂದ ಹೀಗಾಗಿ 2025ರಲ್ಲಿ ವೃಷಭ ರಾಶಿಯವರಿಗೆ ತುಂಬ ಶುಭ ಫಲಗಳು ಸಿಗಲಿದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಎಲ್ಲ ಗ್ರಹಗಳು ಈ ವರ್ಷ ನಿಮಗೆ ಒಂದು ಶುಭ ಫಲ ಕೊಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂದರೆ ವೃಷಭ ರಾಶಿಯವರು ತುಂಬ ಕಷ್ಟಗಳು ಅನುಭವಿಸಿದ್ರೆ, ನೀವು ಹೋದ ವರ್ಷ ಎಲ್ಲ ಹಿಂದಿನ ವರ್ಷಗಳಾಗಲಿ ಹಿಂದಿನ ತಿಂಗಳುಗಳಾಗಲಿ ತುಂಬ ಕಷ್ಟಗಳು ಅನುಭವಿಸಿರ್ತೀರ. ಯಾವ ಕೆಲಸ ಕಾರ್ಯಗಳು ಆಗಿರಲ್ಲ, ಕಷ್ಟ ಆಗ್ತಾ ಇರುತ್ತೆ. ಯಾವುದೋ ಮೂರನೇ ವ್ಯಕ್ತಿನ ತೊಂದರೆಗಳಾಗಿರುತ್ತೆ, ಕೆಲವರು ಅರ್ಧಕ್ಕೆ ನಿಂತೋಗಿಟ್ಟಿರುತ್ತೆ ಕೆಲಸ ಕಾರ್ಯಗಳು. ಅವೆಲ್ಲವಕ್ಕೂ ಕೂಡ ನಿಮಗೆ ಈ ವರ್ಷ ನೋಡಿ ಇಂದಿನಿಂದ ನಿಮಗೆ ಒಳ್ಳೆಯ ಫಲ ಸಿಗುವಂಥದ್ದು. ಈ ವಿಶ್ವ ವಸುನಾಮ ಸಂವತ್ಸರದಲ್ಲಿ ತುಂಬ ವಿಶೇಷವಾದ ಫಲಗಳನ್ನು ಪಡಿತೀರಾ ವೃಷಭ ರಾಶಿಯವರು. ಇನ್ನು ವೃತ್ತಿಯಲ್ಲಿ ಬೆಳವಣಿಗೆ, ಆರ್ಥಿಕ ಸ್ಥಿತಿಯಲ್ಲಿ ರಾಜಯೋಗ ತಂದು ಕೊಡುತ್ತೆ ಅಂತ ಹೇಳ್ತಾ ಇದೆ. ನೋಡಿ ಇದನ್ನು ರಾಜಯೋಗ ಫಲಗಳು ಸಿಗುತ್ತೆ ಈ ವರ್ಷ ನಿಮಗೆ ಮಾಡುವಂತಹ ವೃತ್ತಿಯಲ್ಲಿ ಕೂಡ ತುಂಬ ವಿಶೇಷವಾಗಿರುವಂಥದ್ದು. ಇನ್ನು ಗುರು ಮೇ ತಿಂಗಳಲ್ಲಿ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಗುರು ಬದಲಾವಣೆಯಿಂದಾಗಿ ಏನಾಗುತ್ತೆ, ವರ್ಷ ಪೂರ್ತಿ ಸಂಪೂರ್ಣವಾಗಿ ಶುಭ ಫಲವನ್ನು ನೀಡ್ತಾನೆ ಅಂತ ಹೇಳ್ತಾ ಇದೆ. ನೋಡಿ ಈ ವರ್ಷ ನಿಮಗೆ ಗುರು ಬದಲಾವಣೆಯಿಂದ ಏನಾಗುತ್ತೆ, ಈ ವರ್ಷ ಪೂರ್ತಿ ಕೂಡ ನಿಮಗೆ ಅನುಕೂಲದ ದಿನ ಅಂತ ಹೇಳ್ಬೋದು. ಹೀಗಾಗಿ ಈ ವರ್ಷ ವೃಷಭ ರಾಶಿಯವರು ಉತ್ತಮ ವರ್ಷ ಅಂತಲೂ ಕೂಡ ಹೇಳ್ಬೋದು. ಇನ್ನು ಉದ್ಯೋಗದಲ್ಲಿ ಪ್ರಮೋಷನ್ ಬರುವಂಥದ್ದು, ಸಂಬಳ ಅಂದರೆ ನಿಮ್ಮ ಸ್ಯಾಲ್ರಿ ಹೆಚ್ಚಾಗುವಂಥದ್ದು ಕೂಡ ಸಾಧ್ಯತೆ ಇರುತ್ತೆ ಅಂತ. ಮಾಡುವಂತಹ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿ ಹೊಂದಿರ ವೃಷಭ ರಾಶಿಯವರು. ಯಾಕೆಂದರೆ ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ ಆ ರಾಶಿಗೆ ಹಂಗಿದೆ ಹಿಂಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರ್ತಾರಲ್ಲ, ಈ ವೃಷಭ ರಾಶಿಗೆ ತುಂಬ ಒಳ್ಳೆಯ ದಿನ ಇರುವಂಥದ್ದು. ಇನ್ನು ಸ್ವಂತ ಉದ್ಯೋಗದಲ್ಲಿ ಅಭಿವೃದ್ಧಿ ಕೂಡ ಹೊಂದಿರಾ, ಏನಾದರೂ ಹೊಸದಾಗಿ ಸ್ವಂತಕ್ಕೆ ಬಿಸ್ನೆಸ್ ಮಾಡಲಿಕ್ಕೂ ಕೂಡ ಆರಂಭ ಶುಭ ಆಗಿರುವಂಥದ್ದು. ಅಂದರೆ ಹೊಸದಾಗಿ ಏನಾದರೂ ಕೆಲಸ ಕಾರ್ಯನೋ ಅಥವಾ ಏನಾದರೂ ಬಿಸ್ನೆಸ್ ಪ್ರಾರಂಭ ಮಾಡಬೇಕಂದ್ರೆ ಈ ವರ್ಷ ಮಾಡ್ಕೊಳ್ಳಿ, ವೃಷಭ ರಾಶಿಯವರಿಗೆ ಅನುಕೂಲ ಆಗುವಂಥದ್ದು. ಇನ್ನು ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗುತ್ತೆ. ಆರೋಗ್ಯದ ವಿಚಾರವಾಗಿ ಕಷ್ಟದ ವಾತಾವರಣ ಇರುತ್ತೆ, ಆರೋಗ್ಯದ ಕಡೆ ಗಮನವನ್ನು ಕೊಡಿ. ಇನ್ನು ಈ ವರ್ಷ ಆರೋಗ್ಯ ಸಮಸ್ಯೆ ಕಾಡುತ್ತೆ ಅಂತ ಹೇಳ್ತಾ ಇದೆ. ವರ್ಷ ಪೂರ್ತಿ ಒಂದಲ್ಲ ಒಂದು ರೀತಿಯಲ್ಲಿ ಆರೋಗ್ಯ ಸಮಸ್ಯೆ ಇರುತ್ತೆ, ಅದಕ್ಕೆ ತಕ್ಕಂತಹ ಪರಿಹಾರಗಳನ್ನು ಮಾಡ್ಕೊಳ್ಬೇಕು. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಉತ್ತಮ ಅಭಿವೃದ್ಧಿ ಇರುವಂಥದ್ದು. ಯಾರೆಲ್ಲ ವಿದ್ಯಾರ್ಥಿಗಳು ಇರ್ತೀರಾ ತುಂಬ ವಿಶೇಷವಾಗಿರುತ್ತೆ, ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ ಆಗುತ್ತೆ. ಇದರ ಜೊತೆ ವಿದೇಶದಲ್ಲಿ ಉತ್ತಮ ಲಾಭ ಇರುವಂಥದ್ದು, ಅಂದರೆ ವಿದೇಶದಲ್ಲಿ ಲಾಭಾಂಶ ಇರುವಂಥದ್ದು. ಯಾರಾದರೂ ಕೆಲವರು ವೃಷಭ ರಾಶಿಯವರು ವಿದೇಶದಲ್ಲಿ ವ್ಯವಹಾರಗಳನ್ನು ಮಾಡ್ಕೊಳ್ತಾ ಇದ್ರೆ ಅನುಕೂಲ ಆಗುತ್ತೆ ಅಂತ. ಏನಾದರೂ ಕಷ್ಟಗಳು ಆಗ್ತಾ ಇತ್ತು ನೋಡಿ, ವಿದೇಶದಲ್ಲಿ ನಷ್ಟ ಹೊಂದಿದ್ರೆ ಅಥವಾ ಕೆಲವರಿಗೆ ವೃಷಭ ರಾಶಿಯವರಿಗೆ ಎಲ್ಲ ಚೆನ್ನಾಗಿದೆ ಅಂತ ಗುರುಗಳು ಹೇಳಿದ್ರು ಕೂಡ ಯಾವುದು ಕೆಲಸ ಸಿಗ್ತಾ ಇಲ್ಲ ಅಥವಾ ವ್ಯಾಪಾರದಲ್ಲಿ ಕುಂಠಿತ ಆಗ್ತು ಅಂತಂತಂದರೆ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ಬಿಳಿ ವಸ್ತ್ರ ಒಂದು ದಾನ ಮಾಡಿ, ಅವರೆಕಾಳನ್ನು ದಾನ ಮಾಡಿ. ಇದರಿಂದ ಏನಾಗುತ್ತೆ, ಗುರು ಇನ್ನೂ ಕೂಡ ಬಲನಾಗ್ತಾನೆ. ಇದರಿಂದ ನಿಮಗೆಲ್ಲ ಏನೆಲ್ಲ ಅಂದ್ಕೊಂಡಿರ್ತೀರಲ್ಲ, ಹೊಸ ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿರ್ತೀರಲ್ವ, ಇದೆಲ್ಲವೂ ಕೂಡ ನಿಮಗೆ ಅಂದುಕೊಂಡ ರೀತಿಯಲ್ಲಿ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಈ ದಿನ ಈ ವರ್ಷ ವೃಷಭ ರಾಶಿಯವರಿಗೆ.